ನಮ್ಮೂರಾಗ ಇಷ್ಟು ದಿವಸ ನಮ್ಮ ಕಣ್ಣಿಗೆ ಕಾಣುವಂತ ಈ ಹೊಸ ಕೊಡ ಯಾವುದು? ಏ ಹೆಣ್ಣ, ನಿನ್ನು ಯಾರು ನೀನು? ನಾನು ಕಂಡುಳೆ ಕರೆಸಿ ಅದನ್ನು ಮೊದಲ ದಾರಿ ಬಿಡು. ನನ್ನ ಗಂಡ ಏನಾದ್ರೂ ನೋಡಿದೆ ಅಂದ್ರು ನೀಗ ಕಿಚಡಿ 3 ಮೈಲಿ ಸಿಕ್ಕಿತ್ತು. ಎಷ್ಟ್ ಬರೀ ಹೆಣ್ಣೊಂದು ಈ ಊರ ಗೌಡನಿಗೆ ಏಕವಚನದಿಂದ ಮಾತಾಡಿದ್ರು ನಮಗೆ ಎಷ್ಟು ಅವಮಾನ ಆಗ್ಬೇಡ. ನೀರಿಗೆ ಹೋಗುವ ಒಂದು ಹೆಣ್ಣು ಮಗಳನ್ನ ದಾರ್ಯಾಗ ತೊಡಿಕೊಂಡು ನಿಂತ ಏಯ್ ಹುಡುಗಿ ಯಾರು ನೀನು ಅಂತ ಕೇಳಿದ್ರ ನನ್ನ ರಕ್ತ ಎಷ್ಟು ಕುದಿಬಾರ್ದು. ಸೋಮರ ದಾರಿ ಬಿಡ್ತೀವೋ ಎಲ್ಲ ಕಣ್ಣನ ಹೋಗಿ ಕರೀಲು. ಏ ಹೆಣ್ಣ, ನೀನು ಈ ಊರ ಗೌಡನ ಮುಂದೆ ಎಂತ ಮಾತಾಡಕತ್ತೇನು? ಎಂತ ನಿನಗಿರ್ಲಿ ಈ ಊರ ಗೌಡನ ಮುಂದೆ ಗಾಡಿ ಕೊಡಂತಾರ ಬಂದು ಅಂತ ಈ ಊರಾಗ ಡಂಗುರ ಬಾರಿಸಿದ್ದೇವೆ. ಆದ್ರೂ ಈ ಗೌಡನವರಿಗೆ ಖಾಲಿ ಕೊಡ ತಂದದಿಂದ ನಿನಗೆ 10,000 ರೂಪಾಯಿ ದಂಡ ಕಟ್ಟುತ್ತಿದ್ದೇವೆ. ಕೊಡಾಯಲ್ಲಿ ಇಟ್ಟ ದಂಡ ಕೊಟ್ಟು ನೀನು ಕೊಡವಯ್ಯ. ಇದು ಖಾಲಿ ಕೊಡ. ಆದ್ರ ತುಂಬಿ ನಿಂತಿರುವ ಈ ಯೌವನದ ಕೊಡವನ್ನು ನೋಡ್ತಾ ಹಾಕುಗ ನಿಂತು ಬಿಟ್ಟಿದೆಯಲ್ಲ, ಹಂಗಾದ್ರೆ ಇದಕ್ಕೆ ದಂಡ ಕೊಟ್ಟ ಹೋಗಿಲ್ಲಿಂದ. ನಿಲ್ಲು ದಂಡ ತರುತ್ತೇನೆಂದು ನೀನು ಮನೆಗೆ ಹೋಗಿ ಅಲ್ಲಿ ಇಲ್ಲದರ ಪಾಠ ಎಬ್ಬಿಸುವುದು ಬೇಡ. ಈ ಹೆಣ್ಣು ಮಕ್ಕಳ ಹತ್ತಿರ ಹೇಗೆ ದಂಡ ವಸೂಲು ಮಾಡಬೇಕೆನ್ನುವುದು ಈ ಊರ ಗೌಡನಿಗೆ ಮೊದಲಿನಿಂದಲೂ ಚೆನ್ನಾಗಿ ಗೊತ್ತು. ನಾವು ದಂಡ ವಸೂಲಿ ಇಲ್ಲೇ ಮಾಡಬೇಕು. ನಮ್ಮೂರೊಳಗೆ ನಾವೇ ರಾಜರು. ನಾವು ನಡೆದಂತ ಹಾಗೆ ನುಡಿದಂತೆ ವೇದ. ಕೀರ್ತಿ ಆಗಲೇ ನಾಯಿ ಗೊತ್ತಿತ್ತ. ಏ ಅಡ್ಡಾಡಿದನ ಎಲ್ಲ ಬಂದ್ ಸೇರ್ಯಾವ್ರಿ. ಅಡ್ಡಾಡಿದನ ಎಂತ ಹೊತ್ತಿನೊಳಗೆ ಬಂದಿಲ್ಲ ಅವೇಕಿ ಏನದು? ಊರೊಳಗೆ ಅಡ್ಡಾಡಿದ ಬೇಗೋಸ್ ಮುಂಡಿ ಮಗಳು ತಮ್ಮ ಹಸಿ ಮೇಲಿನ ನೀವು ಮನ್ಯಾಗ ಬಿಡ್ತಾವ್ರಿ. ಬಂದು ಬಣಿ ಸಂಜೆ ಒಳ ಪಾಯ ಹಾಕೊಂಡ್ ನಿಂತಿರ್ತಾವ್ರಿ. ಬೇಗೋಸ್ ಮುಂಡಿ ಅಡ್ಡಾಡಿದ ಊರ ಹೆಚ್ಚಯ್ಯವ್ರಿ. ಮನೆಯೊಳಗಿನ ಹಸಿರು ಮೇವಿನ ಎಂತ ಬೇರೆಯವರ ಕ್ವಾಂತಿವರೆಗಿನ ವನಾಮ್ಯವಾಗಿ ನಿಮಗೇನು ಗೊತ್ತಲೇ? ಇದು ಖಾರ ತಿನ್ನು ಮೇಯ್ತದ. ಯಾಕ್ರಿ ಗೌಡ್ರ ನಿಮ್ಮ ಮನ್ಯಾಗ ಪಲ್ಯ ಮಾಡೋದಿಲ್ಲ ರಾಯರ? ಎಂದರ ರುಚಿ ನಿಮಗೇನು ಗೊತ್ತೈತಿ? ಅಲ್ರಿ ವಾಲಿಕಾರ ಊರ್ ಗಸ್ತಿ ತಿರ್ಗಾಕ ಹಚ್ಚಿ ನೀವು ಯಾರ್ಯಾರು ಮನಿ ಮುಂದೆ ಕುಸ್ತಿ ಹಿಡಾಕೈತಿದ ಗೊತ್ತಾಗೈತ್ರಿ ಗೌಡ್ರ. ನಿಮ್ಗ ತೋಣ್ಯಾಗ ಏನ್ ನಡೆದೈತ ಯಾಕ್ರಿ ರಾಯರ? ಯಾಕೋ ಕಣ್ಣು ತಿಕ್ಕಾಕತ್ತಿರಲ್ಲ, ಏನಾಗೈತಿ ನಿಮಗ? ನೋಡ್ರ ಮುಂಜಾನಿಂದ ನನ್ನ ಮನಸ್ಸಿನಾಗ ಸಮಾಧಾನ ನೋಡ್ರಿ. ಇದೊಂದು ಯಾಕೋ ನಾನು ಎದಗಣ ಆಗ್ಲಾಗ್ತದ. ಹೌದು, ನನಗೂ ಇನ್ನು ಮುಂಜಾನೆಯಿಂದ ಸಮಾಧಾನವೇ ಇಲ್ಲದಂತಾಗಿದೆ ನೋಡ್ರಿ. ಎಂದು ಇಲ್ಲದ ಎಂದು ಪೂಜೆ ಮಾಡಲು ದೇವರ ಮನೆಗೆ ಹೋದೆ. ದೇವರ ಮುಂದಿನ ಪಡತೆ ಕೆಳಗೆ ಜಾರಿ ಬಿತ್ತು. ಅಲ್ಲಿ ಕ್ಯಾತ್ ನುಡಿಯಾಕ ಹಚ್ಚಿ ಪಾವನವನ ಏನ್ ಕ್ಯಾತ್ ಯಾರೋ ಏನೋ
ಶರೀಫ್ ಸಾಹೇಬ್ ಬಂದ್ರು. ಶರಣ್ರಿ ಶರೀಫ್ ಸಾಹೇಬ್ರ. ಶರಣು ರಾಯರಿಗೆ ಶರಣು. ಎಷ್ಟು ಸಕ್ಕರೆ ಇವನಿಗೆ! ಈ ಊರಿನ ಗೌಡ ಎದುರಿಗೆ ನಿಂತಿದ್ದರು. ಕಣ್ಣೆತ್ತಿ ನೋಡಿದವನು ಯಾವನಲೇ ಇವನು? ಆ ಸ್ವಚ್ಛನವನು ಹಿಡ್ಕೊಂಡು ಬರ್ತೀರೋ ಏನಿಲ್ಲ? ಗೌಡ, ಕರಿಯಾಗಿ ನಿಮ್ಮ ಕೈಯಾಗಿ ನಾಳೆ ನಮ್ ಕರಿಯಾಗ ಆಗೋದು ನೋಡ್ರಿ. ಆಚಾರಿ, ಆ ಸ್ವಚ್ಛನವನು ಕರ್ಕೊಂಡ್ ಬರ್ತೀರೋ ಏನಿಲ್ಲ ನೋಡ. ಮಾರಾಟ ತಡಿ ಸಿಟ್ಟ ಆಗ್ಬೇಡ, ತಡಿಲೆ ಕರೀತು. ಸರಿ ಸಾಹೇಬ್ರ, ನಮ್ಮ ಊರ ಅಕ್ಕದ ಗೌಡ ಕರಿಯಾಗ್ತಾನ, ಗಡಾಣ ಬರ್ಲೆ. ಈ ಗೌಡಪ್ಪ 3 ತಿಂಗಳ ಬಂಟಿ ಒದರಿದಂಗ ಒದರಬೇಕಾಗುತ್ತದೆ ಅಂತ ಗೋವಿಂದ ಜಾನ್ ಹೇಳ್ತಿದ್ರು. ಯಾವಾಗ ಒದರ್ತಾನ ಕೇಳ್ರಿ ರಾಯರ? ಏನಲೇ ಸಾವ? ಏನು ಗೌಡಪ್ಪ, ಯಾಕೆ ಒದರಿದಿ? ಏನಲೇ ಶರೀಫ? ಈ ಊರಿನ ಗೌಡ ಕಣ್ಣಲ್ಲಿ ನಮಸ್ಕಾರ ಮಾಡ್ಬೇಕಂತ ನಿಮ್ಮ ಕಳಸದ ಬ್ರಾಹ್ಮಣ ನಿನಗ ಹೇಳಿಲ್ಲೇನು? ಊರು ಗೌಡ್ರು ಕಂಡಲ್ಲಿ ನಮಸ್ಕಾರ ಮಾಡಲು ಗೋವಿಂದ ನನಗ ಮೊದಲನೆಯ ದಿವಸ ಕಲಿಸೋಣ. ಹಂಗಾದ್ರೆ ನಾ ಈ ಊರಿನ ಗೌಡ, ನನಗೆ ನಮಸ್ಕಾರ ಮಾಡ್ಲೇ, ನಮಸ್ಕಾರ ಮಾಡ. ಗೌಡಪ್ಪ, ಗೋವಿಂದಜ್ಜ ಹೇಳಿದು ಶರೀಫ, ಈ ದೇಹವೇ ಊರು, ಈ ತಲೆಯೇ ಚೌಡಿ. ಈ ಚೌಡಿ ಮೇಲೆ ಅರುವುಳ್ಳ ಗೌಡನು ಕುಳಿತಿರ್ತಾನ. ಅಂತಹ ಗೌಡನು ಕಂಡಲ್ಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಂತ ಹೇಳಿ ನಿನ್ನಂತ ಹೋಳಿಗೌಡ ಮೋಳಗೌಡಗ ಗಂಡಲ್ಲಿ ಕೈ ಮುಗಿಬೇಕಂತ ನನ್ನ ಗುರು ನನಗೆ ಕಲಿಸಿಲ್ಲ. ನಾನು ಬಾರ್ತೀನಿ. ಏನಲೇ, ನಾವು ಈ ಊರಿನ ದೊಡ್ಡ ಸೌಕಾರ, ನನಗೆ ನಮಸ್ಕಾರ ಮಾಡ್ಲೇ, ನಮಸ್ಕಾರ ಮಾಡ. ಗೌಡಪ್ಪ, ಹಾಗರಿಗಿಂತಿಗೆ 18 ಮಂದಿ ಗಂಡ್ರವ್ರೆ. ಗರತಿಗೆ ಗಂಡನೊಬ್ಬನೇನು? ನಾನು ಈ ಮೈಯನ್ನ ಗುರುನಾಥನ ಪಾದಕ ಚೆಲ್ತೀನಿ, ಅಲ್ಲೇನಿದಲ್ಲ. ಏ ತಮ್ಮ, ಸೊಮ್ಮ ನಮಸ್ಕಾರ ಮಾಡಿ ಹೋಗ್ಬಿಡ್ಲಿ, ಅದನ್ನೆಲ್ಲ ಏನ್ ಮಾಡ್ತೀಯ? ಗರತಿ ಗಂಡನಿಗೆ ಹಾಸಿಗೆ ಮಾಡ್ತಾಳಂತ ಮತ್ತೊಬ್ಬನಿಗಲ್ಲು, ಮತ್ತೊಬ್ಬನಿಗಲ್ಲು. ನನಗ ಬುದ್ಧಿ ಹೇಳ್ತೀಯ ಮಗನ? ನಿನಗ ಬುದ್ಧಿ ಕಳಿಸೇ ಬಿಡ್ತೀನಿ ಇವತ್ತ. ಗುರುನಾಥ ಗೋವಿಂದ,
ಸೂತ್ರವೋ ಮಾನವ ಜನಕನ ಮಾತಾ ಜ್ಞಾನವೇ ಕರ್ಕೊಂಡ್ ಬರ್ಲೇನ್ರಿ ಸರಿಪ ಏನ್ ಮಾಡಿಬಿಟ್ಟು ಏನ್ ಅನ್ಸೋದು ಏನ್ ಮಾಡುವಾಗ ನಿಮಗ ಹಾಲಿನಿಂದ ವ್ಯಕ್ತಿ ಸಣ್ಣಾಗಿ ತಗೊಂಡ್ ಇಡ್ತಾನ ಉರಿಯೋದೇ ಉರಿದ ಯಾಕಂದ್ರೆ ಆ ಸರಿಪನ್ನ ಬೇಗ ಕಳಿಸ್ಬಿಟ್ಟು ಎಂತಾಯಿತು ಈ ಬಾಳು ಎನ್ನ ಜೀವವೇ ಇಲ್ಲ ಬೇಳೆಯಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಆಯ್ತು ಈ ಬಾಳು ಸರಿಪನ್ನ ಬೇಗ ಕಳಿಸಿರು ಶರೀಫ್ ಸಾಹೇಬ್ರ ನಮ್ಮೂರ ಅಗ್ಗದ ಗೌಡ ದನಾವಿರಾಗ್ತಾನ ಗಡಾಣ ಬರಿಲಾಟ ಏನು ಗೌಡಪ್ಪ ಏನಾಯ್ತು ಅಯ್ಯೋ ಯಪ್ಪ ಶರೀಫ ನಿನ್ನ ಅದ್ದದು ತಪ್ಪಾಗ್ಯದು ಯಪ್ಪ ನಿನ್ನ ಕಾಲಿಗೆ ಬಂದು ಗೌಡ್ರಿಗೆ ಬುದ್ಧಿ ಬಂತ ನೋಡ್ರಿ ಪಕ್ಕ ಈಗ ಗೌಡಪ್ಪ ಈ ಉರುಪು ಕಡಿಮೆಯಾಗಬೇಕಾದ್ರೆ ಹಾಸಿಗೆಯ ಮೇಲೆ ಮಲಗಿ ಬಲಗಾಲವನ್ನು ಜಂತಿಗೆ ಹಾಕದಲ್ಲಿ ಜೋತ್ ಹಾಕ್ಬೇಕು. ಈ ರೀತಿ 3 ತಿಂಗಳು ಮನೆಗೆ ಸಾಯ್ತು ತಪ್ಪಾಯ್ತು ಅಂತ ಗೋವಿಂದ ಭಟ್ರಲ್ಲಿ ಕ್ಷಮಾ ಕೇಳ್ಕೊಂಡು ಉಳಿತು ಏನಂದಿ ಅಯ್ಯೋ ಯಪ್ಪ ವಾಯ್ದು ಯಪ್ಪ ಶರೀಫ ಯಪ್ಪ ನಿನ್ ತಪ್ಪಾಯ್ತು ತಪ್ಪಾಯ್ತಂತೆ ಆ ಗೋವಿಂದ ಭಟ್ರ ಪಾದ ಮೇಲೆ ಒಗ್ಗಾಡಿ ಮೊದಲು ಈ ಗುರುನಾಥ ಈ ಶರೀಫ್ ಸಾಹೇಬನನ್ನು ಹಾರಿ ಒದೆಯುವಾಗ ಈ ಗೌರವಲ್ಲಿದ್ದ ಗರ್ವ ಈಗ ಸೋರಿ ಓದಿದ ಗೌರವ ಈಗಿಲ್ಲ ಇವರಿಂದ ಒಲಿಸಿಕೊಂಡೆ ಎನ್ನುವ ಭಾವನೆ ಬೀಳುವನ್ನು ನಾನು ಯಾವಾಗಲೂ ಚಾಡಿಸಿಕೊಂಡಿದ್ದೆ ಇವನಿಗೆ ಈಗ ಪಶ್ಚಾತ್ತಾಪವಾಗಿದೆ ಗೋವಿಂದ ಗುರುನಾಥ ಪ್ರಾಯಶ್ಚಿತ್ತದಿಂದ ಪಶ್ಚಾತ್ತಾಪದಿಂದ ಪರಿಶುದ್ಧವಾಗದ ಪಾಪ ಯಾವುದೂ ಇಲ್ಲ ಎಂದು ಹೇಳ್ತಿದ್ರಿ ಈ ಗೌಡನ ಗರ್ವವೆಲ್ಲ ಸೋರಿ ಹೋಗಿದೆ ಇವನ ಅಪರಾಧವನ್ನು ಮನ್ನಿಸುತ್ತಂದೆ ಇವನ ಅಪರಾಧವನ್ನು ಮನ್ನಿಸು. ಗೋವಿಂದ ಗುರುನಾಥ ಸಣ್ಣಂಗ್ ನಡ್ಕೊಂಡು ಬರ್ತಿದ್ರು ನೀವಿಬ್ರು ಹೊಡ್ಕೊಂಡು ಹೋಗ್ಬಿಟ್ರೆ ಪಕ್ಕ ನೋಡಾಗಿದ್ದಾಳ್ರಿ ಗೌಡ್ರ ಕಾಲ ನೀವ್ ಹಿಂದಿಟ್ಟು ಬೇರೆ ನಾವು ಮುಂದಿಟ್ಟು ತೋರಿಸ್ತೀವಿ ಮಾಡಿ ಬರಲಿಲ್ಲ ಈಗ ಭೇಟಿಯಾಗಿ